ನನಗೆ ಸ್ವಾಗತ. ಎಲ್ಲರಿಗೂ ಆಸೆ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ಮೀನಾ ಟೀ ಮಾಡಿಕೊಂಡು ಶ್ರುತಿ ಹಾಗೂ ಎಲ್ಲರಿಗೂ ಟೀ ಕೊಟ್ಟು ತಾನು ಕುಡಿಯೋಕ್ಕಂತ ಬಂದಿರ್ತಾಳೆ. ಆಗ ಶ್ರುತಿಗಾಗಿರೋ ಅನುಭವನ ಇಲ್ಲಿ ಹೇಳ್ತಾಳೆ. ಶ್ರುತಿ ಡಬ್ಗೆ ಹೋಗಿರ್ತಾಳಲ್ಲ, ಅಲ್ಲಿ ಒಂದು ಡಬ್ ಮಾಡ್ತಿರ್ಬೇಕಾದ್ರೆ ಒಬ್ಬಳು ಪ್ರೆಗ್ನೆಂಟ್ ಲೇಡಿ ಯಾವ ಥರ ಅವಳು ಮಗುವಿನ ಡೆಲಿವರಿ ಟೈಮಲ್ಲಿ ಯಾವ ಥರ ಅವಳು ಪೇನ್ ಅನುಭವಿಸ್ತಿರ್ತಾಳ, ಆ ಕಿರ್ಚಾಟನ ಆ ನೋವನ್ನ ಹೇಳ್ಕೊತಿರ್ತಾಳ. ಆ ಡಬ್ ಮಾಡಬೇಕಾದ್ರೆ ಅದನ್ನು ನೆನೆಸ್ಕೊಂಡ್ರೆ ನಂಗೆ ಇನ್ನೂ ಕೂಡ ಭಯ ಆಗ್ತಾಯಿದೆ. ಅಪ್ಪ ಲೇಬರ್ ಪೇನ್ ಯಾವ ಥರ ಇರುತ್ತೆಪ್ಪ, ಅದೊಂಥರ ಹಿಂಸೆ. ಆ ಪೇನ್ ಡಬ್ ಮಾಡಬೇಕಾದ್ರೆ ನನಗೆ ಅದೇ ಅನುಭವಕ್ಕೆ ಇಷ್ಟೊಂದು ನೋವು ಪಡ್ತಾಯಿದ್ದೀನಿ ನಾನು. ಪಾಪ ಆ ಲೇಡಿ ಹೇಗೆ ಅನುಭವಿಸಿದ್ಲು ಅಂತ ಹೇಳ್ತಾರೆ. ಆಗ ಈ ಕಡೆ ಮೀನಾ ಮತ್ತು ನಗಕ್ಕೆ ಶುರು ಮಾಡಿಬಿಡ್ತಾರೆ. ಈ ಕಡೆ ಆ ಮಾತಿಗೆ ನಗಕ್ಕೆ ಶುರು ಮಾಡ್ತಾರೆ. ರೋಹಿಣಿ ತನ್ನ ಅನುಭವದ ತಾನು ಕೂಡ ಒಂದು ಮಗುವಿನ ತಾಯಿಯಾಗಿರ್ತಾಳೆ. ಅದನ್ನು ಮುಚ್ಚಿಟ್ಟು ಇಲ್ಲಿ ಮನೋಜನ ಮದುವೆಯಾಗಿರ್ತಾಳೆ. ಹೀಗಾಗಿ ಅವಳಿಗಾಗಿರೋ ಅನುಭವನ ಅವಳು ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ಯಾಕೆ ಶ್ರುತಿ ಆ ಥರ ನೀನು ಯೋಚನೆ ಮಾಡಿದೆ, ಅದು ಅನುಭವ ಅಲ್ಲ, ಅದು ಒಂಥರ ಅದು ಎಷ್ಟು ಆ ಅನುಭವನ ಅನುಭವಿಸೋರಿಗೆ ಗೊತ್ತಾಗುತ್ತೆ ಅದರ ಅನುಭವ ಎಷ್ಟು ಒಳ್ಳೆಯ ರೀತಿ ಇರುತ್ತೆ. ಅಂದರೆ ಒಬ್ಬಳು ತಾಯಿ 7 ತಿಂಗಳು ಗರ್ಭಿಣಿ ಆದಾಗ ಆ ಮಗು ಅವಳು ಹೊಟ್ಟೆಯಲ್ಲಿ ಒದ್ದಾಡಬೇಕಾದ್ರೆ ಆ ಖುಷಿನ ಎಷ್ಟು ಚೆನ್ನಾಗಿ ಅನುಭವಿಸ್ತಾಳೆ ಗೊತ್ತಾ. ಆಮೇಲೆ ಆ ಮಗು ಹೊರಗೆ ಬಂದಮೇಲೆ ಆ ಪುಟ್ಟ ಹೆಜ್ಜೆ ಆಗಿರ್ಬೋದು, ಆ ಮಗು ಮುದ್ದಾದ ಮಗು ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ರೆ ಆ ಮಗುವಿನ ತಾಯಿಗೆ ಆಗ್ತಿರೋವಂಥ ಅನುಭವ ಅಷ್ಟಿಷ್ಟಲ್ಲ ಅಂದಾಗ ಈ ಕಡೆ ಮೀನಾ ಕೂಡ ಅವಳು ಹೇಳ್ತಿರೋ ಎಲ್ಲ ಮಾತುಗಳನ್ನ ಕೇಳಿ, ಈ ಥರ ಅನುಭವದ ಮಾತುಗಳನ್ನು ನೀವು ಆಡ್ತಿದ್ದೀರಲ್ಲ, ನಿಮಗೆ ಅನುಭವ ಇದೆಯಾ, ಅನುಭವ ರೀತಿಯಲ್ಲೇ ಹೇಳ್ತಿದ್ದೀರಲ್ಲ ಅಂತ ಮೀನಾ ಹಿಡಿದ್ಬಿಡ್ತಾಳೆ ಶ್ರುತಿನ. ಆಗ ಶ್ರುತಿ ಕೂಡ ಶಾಕ್ ಆಗ್ತಾಳೆ. ಇವತ್ತಿನ ಸಂಚಿಕೆ ಪ್ರೊಮೋ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮೀನಾ ಅಂತೂ ರೋಹಿಣಿ ಅನುಭವದ ಮಾತಿನಿಂದ ರೋಹಿಣಿ ತಾಯಿ ಆಗಿರ್ಬೋದು ಅನ್ನೋದು ಮೀನಾಗೆ ಸುಳಿವು ಸಿಕ್ಕಿದೆ. ಮೀನಾ ಇದನ್ನೇ ಸುಳಿವು ಹುಡ್ಕಾಡ್ತಾರ. ಮುಂದಿನ ಸಂಚಿಕೆಯಲ್ಲಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.